ಸ್ನೇಹಿತರೆ ನಮಸ್ಕಾರ. ಸುಮಾರು ನ್ಯೂಸ್ಗಳನ್ನ ಕೇಳ್ತಾ ಇದ್ದೀರಾ. ಎಥನಾಲ್ ಬ್ಲೆಂಡಿಂಗ್ ಆಲ್ರೆಡಿ ನಿಮಗೆ ಗೊತ್ತಿದೆ, ಪೆಟ್ರೋಲ್ನಲ್ಲಿ ಎಥನಾಲ್ ಬ್ಲೆಂಡಿಂಗ್ನ ಮಾಡ್ತಾ ಇದ್ದಾರೆ. ಇದರಿಂದ ಸುಮಾರು ಜನ ಆಕ್ರೋಶ ಕೂಡ ಇದೆ, ನಮ್ಮ ಗಾಡಿಗಳು ಹಾಳಾಗುತ್ತೆ, ಮಾಯಿಶ್ಚರೈಸರಿಂದ ರಸ್ಟ್ ಬರುತ್ತೆ ಅಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಇದರ ವಿರುದ್ಧ ಸ್ವಲ್ಪ ಕಾನೂನು ರೀತಿಯಲ್ಲೂ ಕೂಡ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ನೋಡ್ತಾ ಇದ್ದಾರೆ. ಬಟ್ ಸುಪ್ರೀಂ ಕೋರ್ಟ್ ಇವತ್ತು ಡೈರೆಕ್ಟಾಗಿ ಹೇಳಿದೆ, ಯಾವುದೇ ರೀತಿಯಲ್ಲಿ ಎಥನಾಲ್ನ ನಾವು ಬಳಸೋದನ್ನು ನಿಲ್ಲಿಸೋದಿಲ್ಲ, ಇದನ್ನು ಬಳಸ್ತೀವಿ ಅಂತ ಹೇಳಿ. ಇದರಿಂದ ಅಡ್ವಾಂಟೇಜಸ್ಗಳು ಎನ್ವೈರ್ಮೆಂಟ್ಗಿದೆ, ಜೊತೆಗೆ ಗೋರ್ಮೆಂಟ್ ಕೂಡ ಇದನ್ನು ಸ್ಟ್ರಿಕ್ಟಾಗಿ ಫಾಲೋ ಮಾಡ್ತಾ ಇದೆ. ಜೊತೆಗೆ ಯಾರು ಕಬ್ಬನ್ನು ಬೆಳೀತಾರೋ, ಓಕೆ, ಸೊ ಈ ಕಬ್ಬುಗಳ ಒಂದು ರೈತರು ಏನಿದಾರೋ, ಸೊ ಅವ್ರಿಗೆ ಇದು ಒಳ್ಳೆ ಲಾಭನ ತಂದು ಕೊಡುತ್ತೆ. ಜೊತೆಗೆ ಷೇರು ಮಾರುಕಟ್ಟೆಯಲ್ಲಿ ನೀವೇನಾದರೂ ಹೂಡಿಕೆ ಮಾಡ್ತೀರಾ ಅಂತಂದರೆ ಅಲ್ಲೂ ಕೂಡ ಒಂದಿಷ್ಟು ಒಳ್ಳೆಯ ಕಂಪ್ನಿಗಳಿದೆ, ಅಲ್ಲೂ ಕೂಡ ನೀವು ಒಳ್ಳೆಯ ದುಡ್ಡನ್ನು ಕೂಡ ಮಾಡಬಹುದು. ಸೊ ಇದನ್ನು ನಾನು ಯಾವುದ್ರ ಮೇಲೆ ಹೇಳ್ತಾ ಇದ್ದೀನಿ, ಯಾವ ಒಂದು ಕಂಡೀಷನ್ ಮೇಲೆ ಹೇಳ್ತಾ ಇದ್ದೀನಿ ಅನ್ನೋದಕ್ಕಿಂತ ಮುಂಚೆ ಇವತ್ತಿನ ಒಂದು ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಒಂದು, ಸುಪ್ರೀಂ ಕೋರ್ಟಿಂದ ಇವತ್ತೊಂದು ಆರ್ಡರ್ ಬರುತ್ತೆ. ಅದೇನಪ್ಪ ಅಂತಂದ್ರೆ, ಇಷ್ಟು ದಿನ ಈ ಎಥನಾಲ್ನ ಯಾವ್ಯಾವ ಕಂಪನಿಗಳು ಮಾಡ್ತಾ ಇತ್ತು ಅದಕ್ಕೆ ಒಂದು ಲಿಮಿಟ್ ಇಟ್ಟಿರುತ್ತೆ. ಬಟ್ ಇವತ್ತು ಆ ಲಿಮಿಟನ್ನು ತೆರವು ಮಾಡಲಾಗಿದೆ. ಸೊ ಇದರಿಂದ ಆ ಕಂಪನಿಗಳಿಗೆ ಹ್ಯೂಜ್ ಲಾಭ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಸೊ ನೀವೇನಾದರೂ ಶೇರ್ ಮಾರ್ಕೆಟ್ನಲ್ಲಿ ಅಂತಹ ಕಂಪನಿಗಳ ಮೇಲೇನಾದರೂ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಳ್ಳೆ ಲಾಭ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆನಾ? ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀನಿ. ಏನಕ್ಕೆ ನಾವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು, ಯಾವ ಒಂದು ಶೇರ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ಪ್ರತಿಯೊಂದರ ಬಗ್ಗೆ ಕೂಡ ಇವತ್ತು ನಾವು ಡಿಸ್ಕಸ್ಸನ್ನು ಮಾಡೋಣ. ಅದಕ್ಕೂ ಮುನ್ನ ನೀವೇನಾದರೂ ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಾ ಇದ್ದೀರಾ, ಕ್ರಿಪ್ಟೋ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡ್ತಿದ್ದೀರಾ, ಅಥವಾ ಫೋರೆಕ್ಸ್ನಲ್ಲಿ ಟ್ರೇಡ್ ಮಾಡ್ತಾ ಇದ್ದೀರಾ ಅಂತಂದರೆ ಪ್ರತಿಯೊಂದು ಫೈನಾನ್ಷಿಯಲ್ ಥಿಂಗ್ಸ್ಗಳನ್ನ ನಾವು ಇದರಲ್ಲಿ ಶೇರ್ ಮಾಡ್ತೀವಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಮುಂಬರುವ ದಿನಗಳಲ್ಲಿ ನಾನು ಇನ್ನೂ ಹೆಚ್ಚು ವಿಡಿಯೋಗಳನ್ನ ಇದ್ರ ಬಗ್ಗೆ ಮಾಡ್ತಾ ಹೋಗ್ತೀನಿ. ಹಾಗೆಯೇ ಈ ರೀತಿ ಯಾವುದಾದ್ರು ಕ್ವಿಕ್ ಅಪ್ಡೇಟ್ ಇದ್ರೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ. ಓಕೆ, ಜಾಸ್ತಿ ಟೈಮ್ ತೊಗೊಳ್ಳೋದು ಬೇಡ, ಸೀದಾ ಮತ್ತೆ ಟಾಪಿಕ್ಕಿಗೆ ಬರೋಣ. ಈಗ ನಿಮಗೊಂದು ಎಕ್ಸಾಂಪಲ್ ಅಂತಲ್ಲ, ಇದು ರಿಯಲ್ ಸ್ಟೋರಿ ಅಂತಲೇ ಹೇಳ್ಬೋದು. ಇದರ ಬಗ್ಗೆ ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೋಡಿ, 2021-22 ಈ ಲಾಕ್ಡೌನ್ ಆದಮೇಲೆ ಅನಿಸುತ್ತೆ, ಅದಾದಮೇಲೆ ಒಂದು G20 ಸಬ್ಮಿಟ್ ಅಂತ ಹೇಳಿ ಒಂದು ಸಬ್ಮಿಟನ್ನು ಮಾಡಲಾಗುತ್ತೆ ಇಲ್ಲಿ ಅಂದರೆ ದಿಲ್ಲಿಯಲ್ಲಿ. ಸೊ ಅವಾಗ ಏನಾಗುತ್ತೆ, ಇಡೀ ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಎಲ್ಲ ರಾಷ್ಟ್ರೀಯ ನಾಯಕರು ಕೂಡ ಈ ಒಂದು G20 ಸಬ್ಮಿಟ್ನಲ್ಲಿ ಪಾಲ್ಗೊಳ್ತಾರೆ. ಹಾಗೆಯೇ ಇದರಲ್ಲಿ ಒಂದು ತೀರ್ಮಾನಕ್ಕೆ ಬರಲಾಗುತ್ತೆ. ಅದೇನಪ್ಪ ಅಂತಂದರೆ, ಎಲ್ಲ ದೇಶಗಳು ರಿನ್ಯೂವಬಲ್ ಎನರ್ಜಿಯನ್ನು ಪ್ರಮೋಟ್ ಮಾಡ್ತೀವಿ ಅನ್ನೋ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅಂದರೆ ರಿನ್ಯೂವಬಲ್ ಎನರ್ಜಿ ಅಂದರೆ ಗೊತ್ತಿದೆ ಅಂದ್ಕೊಳ್ತಾ ಇದ್ದೀನಿ. ನೀವೇನು ಈ ಗುಡ್ಡದ ಮೇಲ್ಗಡೆ ಫ್ಯಾನ್ಗಳನ್ನ ನೋಡ್ತೀರಾ, ಅಥವಾ ಸೋಲಾರಿಂದ ವಿದ್ಯುತ್ತನ್ನು ಏನು ರೆಡಿ ಮಾಡ್ತಾರೆ, ಸೊ ಇವುಗಳನ್ನ ನಾವೇನಂತ ಕರಿತೀವಿ ಅಂದರೆ ರಿನ್ಯೂವಬಲ್ ಎನರ್ಜೀಸ್ ಅಂತ ಕರಿತೀವಿ. ಇದನ್ನು ಪ್ರಮೋಟ್ ಮಾಡೋದಕ್ಕೆ ಎಲ್ಲ ದೇಶಗಳು ಕೂಡ ನಿರ್ಧಾರವನ್ನು ಮಾಡುತ್ತೆ. ಓಕೆ, ಇದಾದ ಬಳಿಕ ಏನಾಗುತ್ತೆ, ಈ ಒಂದು ಶೇರ್ ಮಾರ್ಕೆಟ್ನಲ್ಲಿ ಲೀಸ್ಟ್ ಆಗಿರ್ತಕ್ಕಂಥ ಚಿಕ್ಕ ಚಿಕ್ಕ ಕಂಪ್ನಿಗಳು ಏನಿರುತ್ತೆ ಅದೆಲ್ಲ ₹1 ₹2 ಶೇರ್ಗಳೆಲ್ಲ ಸಡನ್ನಾಗಿ 50-100 ರೂಪಾಯಿಗೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಪೆನಿ ಸ್ಟಾಕ್ಗಳೆಲ್ಲ ಸಿಕ್ಕಾಪಟ್ಟೆ ಮೇಲ್ಗಡೆ ಹೋಗುತ್ತೆ. ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂದರೆ ಸುಜಲಾನ್ ಶೇರ್ ಬಗ್ಗೆ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿದೆ. ಗೊತ್ತಿಲ್ಲ ಅಂದರೆ ಹೋಗಿ ಗೂಗಲ್ನಲ್ಲಿ ಸರ್ಚ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಆ ಶೇರು 2020 ಲಾಕ್ಡೌನ್ ಟೈಮಲ್ಲಿ ನಿಯರ್ಲಿ ₹1 ಕೂಡ ಇತ್ತು. ಸೊ ₹1 ಆ ಟೈಮಲ್ಲಿ ನೀವೇನಾದರೂ ಸ್ವಲ್ಪ ದುಡ್ಡು ಹಾಕಿದರೆ ಇವತ್ತು ಎಷ್ಟೋ ದುಡ್ಡು ಆಗ್ತಾ ಇತ್ತು. ಆ ರೀತಿ ರಿನ್ಯೂವಬಲ್ ಸೆಕ್ಟರ್ ಸ್ಟಾಕ್ಗಳು ತುಂಬ ಪೆನಿ ಸ್ಟಾಕ್ಗಳಾಗಿತ್ತು ಆ ಟೈಮ್ನಲ್ಲಿ. ಇವತ್ತು ಸಿಕ್ಕಾಪಟ್ಟೆ ಬೆಳೆದಿದೆ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಈ ಗೋರ್ಮೆಂಟಿನ ಒಂದು ನಿರ್ಧಾರದಿಂದ. ಇದನ್ನು ಇನ್ನೊಂದ್ಸಲ ಕೇಳಿಸ್ಕೊಳ್ಳಿ, ಗೋರ್ಮೆಂಟಿನ ಒಂದು ನಿರ್ಧಾರದಿಂದ ಈಗ ನಡೀತಿರ್ತಕ್ಕಂಥ ಒಂದು ವಿದ್ಯಮಾನವನ್ನು ಕೂಡ ಅಬ್ಸರ್ವ್ ಮಾಡಿ. ಈಗ ಗೋರ್ಮೆಂಟ್ ಏನಂತ ಹೇಳಿದೆ, ಎಥನಾಲನ್ನು ನಾವು ಬ್ಲೆಂಡಿಂಗ್ಗೆ ಯೂಸ್ ಮಾಡ್ತೀವಿ, ಮುಂಬರುವ ದಿನಗಳಲ್ಲೂ ಕೂಡ ಯೂಸ್ ಮಾಡ್ತೀವಿ ಅಂತ ಹೇಳಿದೆ, ಇನ್ನೂ ಕೂಡ ಹೆಚ್ಚು ಮಾಡ್ತೀವಿ ಅಂತ ಹೇಳಿದೆ. ಈ ಎಥನಾಲಿಂದ 2 ಜನರಿಗೆ ಒಂದು ರೀತಿಯಲ್ಲಿ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಒಂದು, ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ, ಮತ್ತು ರೈತರಿಗೆ ಕಬ್ಬನ್ನು ಯಾರು ಬೆಳೀತಾರೋ ಸೊ ಅವರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಕಬ್ಬುಗಳಿಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬರ್ತಕ್ಕಂಥ ಸಾಧ್ಯತೆ ಇದೆ ಫ್ಯೂಚರ್ನಲ್ಲಿ. ಏನಕ್ಕೆ ಅಂತಂದರೆ, ಈ ಒಂದು ಕಬ್ಬು ಅಂತಕ್ಕಂಥದ್ದು ಈಗ ಪೆಟ್ರೋಲ್ಗೆ ಸಮಾನ, ಅದೇ ಲೆವೆಲ್ಗೆ ಬಂದು ನಿಲ್ಲುತ್ತೆ ಮುಂದಿನ ದಿನಗಳಲ್ಲಿ, ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಈಗ ಏನಾಗುತ್ತೆ ಅಂತಂದರೆ ಕಬ್ಬಿಗೂ ಒಳ್ಳೆ ರೇಟ್ ಬರುತ್ತೆ. ಜೊತೆಗೆ ಈ ಶುಗರ್ ಫ್ಯಾಕ್ಟ್ರಿಗಳನ್ನು ಯಾರು ನಡೆಸ್ತಾ ಇದ್ರು, ಸೊ ಶುಗರ್ ಫ್ಯಾಕ್ಟ್ರಿಗಳೇನಿತ್ತು, ಕಂಪನಿಗಳಿತ್ತು, ಇದಕ್ಕೂ ಕೂಡ ಆದಾಯ ಹರಿದು ಬರುತ್ತೆ ಅಂತ ಹೇಳ್ಬೋದು ಫ್ಯೂಚರ್ ದಿನಗಳಲ್ಲಿ. ಏನಕ್ಕೆ ಅಂತಂದರೆ ಡಿಮ್ಯಾಂಡ್ ಜಾಸ್ತಿ ಆಗೋ ಕಾರಣ. ಓಕೆ, ಸೊ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಆ ಲಿಮಿಟನ್ನು ತೆಗೆದುಹಾಕಿದೆ. ನಿಮಗೆ ಮುಂಚೆನೇ ಹೇಳಿದೆ, ಈ ಒಂದು ಫ್ಯಾಕ್ಟ್ರಿಗಳಲ್ಲಿ ಒಂದು ಲಿಮಿಟ್ ಇತ್ತು ಎಥನಾಲ್ ಪ್ರೊಡಕ್ಷನ್ಗೆ, ಈಗ ಅದನ್ನು ಕೂಡ ತೆರವು ಮಾಡಲಾಗಿದೆ. ಇದರಿಂದ ಈ ಕಂಪನಿಗಳಿಗೆ ಸಿಕ್ಕಾಪಟ್ಟೆ ಲಾಭ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಓಕೆ, ಸೊ ಈಗ ಬರೋಣ. ಸೊ ಯಾವ ಕಂಪ್ನಿಗಳಿಗೆ ನಾವು ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು, ಸೊ ಯಾವ ಕಂಪ್ನಿಗಳ ಮೇಲೆ ಹೂಡಿಕೆನ ಮಾಡ್ಬೋದು. ಸೊ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ನಾವು ಡೈರೆಕ್ಟಾಗಿ ರೆಕಮೆಂಡೇಷನ್ ಮಾಡೋ ರೀತಿ ಇಲ್ಲ, ನೀವು ಇದನ್ನು ತೊಗೊಳ್ಳಿ ಬಿಡಿ ಅಂತ ಹೇಳಿ. ಏನಕ್ಕೆ ಅಂತಂತಂದರೆ, ಯಾರೇ ಆಗಲಿ, ಸೊ ಫೈನಾನ್ಷಿಯಲ್ ಅಡ್ವೈಸರ್ ಆಗಿರಲಿ, ವಿತ್ ಸೆಬಿ ರಿಜಿಸ್ಟರ್ಡ್ ಆಗಿರಲಿ, ಬಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ಇದನ್ನು ಶೇರ್ ಮಾಡೋ ರೀತಿ ಇಲ್ಲ. ಬಟ್ ನಿಮಗೆ ಒಂದು ಎಕ್ಸಾಂಪಲ್ನ ಕೊಡ್ತೀನಿ, ಬಟ್ ನಾನು ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ, ನನ್ನ ಇನ್ವೆಸ್ಟ್ಮೆಂಟ್ನ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಇದರಲ್ಲಿ ನಾನಿವತ್ತು ನಿನ್ನೆ ಕೂತ್ಬಿಟ್ಟು ಎಲ್ಲ ಏನು ಎಥನಾಲ್ ಸೆಕ್ಟರ್ಗಳ ಬಗ್ಗೆ ಕೂಡ ಸ್ಟಡಿ ಮಾಡಿದೆ. ಆ್ಯಕ್ಚುಲಿ ಎಥನಾಲ್ನ ಬಂದ್ಬಿಟ್ಟು
ಬಂದ್ಬಿಟ್ಟು ನಾನು 2022ರಿಂದ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಒಂದು ಆಲ್ರೆಡಿ ಹೋಲ್ಡಿಂಗ್ಸ್ ಇದೆ ಎಥೆನಾಲ್ನಲ್ಲಿ. ಸೊ ನಿನ್ನೆ ಇನ್ನೊಂದ್ಸರಿ ಕೂತ್ಬಿಟ್ಟು ಸೊ ಒಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಇರತಕ್ಕಂಥ ಸ್ಟಾಕ್ಗಳ ಬಗ್ಗೆ ರಿಸರ್ಚ್ ಮಾಡಿದಾಗ ನನಗೆ ಗೊತ್ತಾಯಿತು ನಮ್ಮ ಭಾರತದಲ್ಲಿ ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ಗಳಿರ್ತಕ್ಕ ಕಮ್ಮಿ ಅಂದರೆ ಫಂಡಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶೇರುಗಳ ಬೆಲೆ ಬಹಳ ಕಮ್ಮಿ ಇದೆ. ಓಕೆ, ಸೊ ಅದರಲ್ಲಿ ಒಂದು ಎರಡು ನನಗೆ ಸಿಕ್ತು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಸೊ ಅದರಲ್ಲಿ ನಾನು ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು ಮಾಡಿದ್ದೇನೆ. ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಯಾವ್ದು ಅಂತ ಹೇಳಿ. ಸೊ ಮೊದಲನೇದಾಗಿ ಬರೋದಾದ್ರೆ ಬಲ್ರಾಂಪುರ್ ಚೀನಿ ಮಿಲ್ಸ್ ಅಂತ ಹೇಳಿ. ಸೊ ಈ ಒಂದು ಕಂಪನಿ ಏನಿದೆ, ಸೊ ಇದು ಎಥೆನಾಲ್ ಪ್ರೊಡಕ್ಷನಲ್ಲಿ ಇಡೀ ಭಾರತದಲ್ಲೇ ನಂಬರ್ 1 ಕಂಪನಿ ಅಂತ ಹೇಳ್ಬೋದು. ಮತ್ತೆ ಹೇಳ್ತಾ ಇದ್ದೀನಿ, ಎಥೆನಾಲ್ ಪ್ರೊಡಕ್ಷನಲ್ಲಿ ಇಡೀ ಭಾರತದಲ್ಲೇ ನಂಬರ್ 1 ಕಂಪನಿ. ಈ ಕಂಪನಿ ಹೈಯೆಸ್ಟ್ ಮಾಡ್ತಕ್ಕಂಥದ್ದೇ ಎಥೆನಾಲ್ನ. ಓಕೆ, ಸೊ ಇದು ಶುಗರ್ನು ಕೂಡ ಮಾಡುತ್ತೆ, ಜೊತೆಗೆ ಎಥೆನಾಲ್ನು ಕೂಡ ಜಾಸ್ತಿ ಪ್ರೊಡ್ಯೂಸ್ ಮಾಡ್ತಕ್ಕಂಥ ಕಂಪನಿ ಇದು. ಇದರ ಪಿ ರೇಷಿಯೋ ಬಗ್ಗೆ ಮಾತಾಡೋಣ. ಕೇವಲ 27.9 ಇದೆ. ಮತ್ತೆ ಹೇಳ್ತಾ ಇದ್ದೀನಿ, ಭಾಳ ಹೈ ಪಿ ರೇಷಿಯೋ ಇಲ್ಲ. ಸೊ ಅದಕ್ಕೋಸ್ಕರ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಅಂತ ಹೇಳ್ಬೋದು. ROE ಮತ್ತು ROC ಇದು ಕೂಡ ಒಂದು ನಾರ್ಮಲ್ ಆಗಿದೆ, 10-11 ಇದೆ, ಪರವಾಗಿಲ್ಲ, ಒಂದು ಒಳ್ಳೆ ಕಂಪ್ನಿ ಅಂತಲೇ ಹೇಳ್ಬೋದು. EPS ಕೂಡ 20ರ ಮೇಲ್ಗಡೆ ಇದೆ. ಇದನ್ನು ನೆನಪಿಟ್ಕೊಳ್ಳಿ, EPS 20ರ ಮೇಲ್ಗಡೆ ಇದೆ. ಸೊ ಈ ಒಂದು ಕಂಪನಿ ತುಂಬ ಚೆನ್ನಾಗಿದೆ. ಈ ಕಂಪ್ನಿಯ ಬಗ್ಗೆ ಫುಲ್ ರಿಸರ್ಚ್ ಕೂಡ ಮಾಡಿದ್ದೇನೆ. ಬಟ್ ನಾನು ಇಲ್ಲಿ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಡ್ವೈಸ್ನ ಕೊಡ್ತಾ ಇಲ್ಲ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ನಾನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ. ಇನ್ವೆಸ್ಟ್ಮೆಂಟ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಓಕೆ, ಸೊ ನೀವು ಒಂದ್ಸಲ ಈ ಒಂದು ಕಂಪ್ನಿಯ ಬಗ್ಗೆ ರಿಸರ್ಚ್ ಮಾಡಿ ನಿಮಗೆ ಸರಿ ಅನಿಸಿದ್ರೆ ನೀವು ಹೂಡಿಕೆನ ಮಾಡಬಹುದು. ಸೊ ನಿಮ್ಗೇನಾದರೂ ಈ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಒಂಚೂರು ನಾಲೆಡ್ಜ್ ಬೇಕು ಅಥವಾ ಇದ್ರ ಬಗ್ಗೆ ಕಲಿಬೇಕು, ಶೇರ್ ಮಾರ್ಕೆಟ್ನ ಬಗ್ಗೆ ತುಂಬ ಇನ್ಫಾರ್ಮೇಷನ್ಗಳನ್ನ ಗ್ರ್ಯಾಬ್ ಮಾಡ್ಕೊಳ್ಬೇಕು ಅಂತಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ನೀವು ಈ ಕೊಡ್ತಕ್ಕಂಥ ಲೈಕಿಂದ ನಮಗೆ ತುಂಬಾ ಇನ್ಸ್ಪಿರೇಷನ್ ಆಗುತ್ತೆ. ಹಾಗೆಯೇ ಮುಂದಿನ ವಿಡಿಯೋಗಳನ್ನ ಮಾಡಲಿಕ್ಕೂ ಕೂಡ ನನಗೊಂದು ಜೋಶ್ ಬರುತ್ತೆ ಅಂತ ಹೇಳ್ಬೋದು. ಬಹಳ ದಿನಗಳ ನಂತರ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೇನೆ, ಅದಕ್ಕೋಸ್ಕರ ಕೇಳ್ಕೊಳ್ತಾ ಇದ್ದೇನೆ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.